ಅಯ್ಯೋ ಅಜ್ಜಿ, ಕೇಳಿಸ್ಕೊಂಡ್ರಾ? ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟೆ, ಇನ್ಮೇಲೆ ಫೋನೇ ಮಾಡಲ್ಲ ಅವನು. ಭಾಗ್ಯ, ನನ್ ಕೂಡ ನೀನ್ ಇಷ್ಟು ಪ್ರೀತಿಯಿಂದ ಬೈಲಿಲ್ವಲ್ಲೇ, ಸಖತ್ತಾಗಿ ಬೈದಿ. ಅಯ್ಯೋ ಸುಮ್ನೆ ಇರ್ರಿ. ಸುಸ್ತಾಗಿದ್ಯಾ? ಕುಡಿ ಹಾಲು. ಥ್ಯಾಂಕ್ಸ್. ಅತ್ತೆ, ನಿಮ್ ಫೋನ್ ಕೊಡಿ. ಈ ನಂಬರಿಂದ ನಾ ಫೋನ್ ಬಂದಿದ್ದು. ಅದೇ ಅಮ್ಮ, ಯಾವ್ದೋ ಹೊಸ ನಂಬರು ಕೊಡಿಲಿ. ಇವಳು ಬೈದಿದ್ದಕ್ಕೆ ಅವ್ನು ಇನ್ ಯಾರಿಗೂ ಫೋನ್ ಮಾಡಕ್ಕೆ ಹೋಗಲ್ಲ. ಸರಿ, ನಾನ್ ಮಾತಾಡೋದನ್ನ ಸ್ವಲ್ಪನೂ ಕೇಳಿಸ್ಕೊಳ್ದೆ ಈ ಅಜ್ಜಿ ಸುಮ್ನೆ ಅದು ಇದು ಬೈತಾ ಫೋನ್ ಕಟ್ ಮಾಡ್ತಿದ್ದಾರೆ. ಗಡ್ಬಿಡಿ ಮಾಡ್ಕೊಂಡು ಅಜ್ಜಿ ನನ್ನ ನಂಬರ್ ಕಾಲ್ ಮಾಡ್ಬಿಟ್ರೆ ಅರ್ಜುನ್ ಹತ್ರ ಬೇರೆ ನನ್ನ ಫೋನ್ ಇದೆ, ಸರಿಯಾಗಿ ಸಿಕ್ಕಾಕೊಳ್ತೀನಿ. ಅರ್ಜುನ್ಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಇಷ್ಟು ದಿವಸ ಪಟ್ಟಿದ ಕಷ್ಟ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಈಗ ಏನ್ ಮಾಡೋದು? ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು ಪರಿ. ಏನ್ ಮಗ, ಹೊಸ ಫೋನಾ? ಇಲ್ಲ ಮಗ, ಈ ಫೋನು ಪರಿದು. ಓ, ಅದ್ ನಿನ್ಗೆ ಹೆಂಗ್ ಸಿಕ್ತು? ಹೌದು, ನಿನ್ ಫೋನಲ್ಲಿ ಅದು ಪರಿ ಹತ್ರ ಇದೆ. ನಾನು ಅವಳು ಇವತ್ತೊಂದು ರಾತ್ರಿಗೆ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಹಾಳಾದವನೇ, ಇಂಥ ಆಟ ಎಲ್ಲ ಬೇಕೇನೋ? ನನಗೇನು ಹೆದರಿಕೆ ಇಲ್ಲಪ್ಪ. ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ, ಅಂಥದ್ದು ನಡೆಯೋದು ಇಲ್ಲ. ಇವತ್ತು ನೈಟು ನನ್ನ ಪರಿ ನಾನು ಎಷ್ಟು ಒಳ್ಳೆಯವನು, ಬಿಳಿ ಹಾಲ್ನಂತವನು, ಮಿಸ್ಟರ್ ಕ್ಲೀನ್ ಅನ್ನೋದನ್ನ ಟೋಟಲ್ ಆಗಿ ತಿಳ್ಕೋತಾಳಪ್ಪ. ಅಂದ್ರೆ ನಿನಗಂತ ಯಾವ ಚಟಗಳು ಇಲ್ವಾ ಮಗ? ಏಯ್, ಒದೆ ತಿಂತ್ಯ ಮಗನೇ. ನಿನ್ನಂಗೆ ಅವಳು ನಾನು ದುಡ್ಡಿರೋ ಹುಡುಗ ಅಂಥದ್ದೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೆ ನನ್ನ ಜೊತೆ ಎಲ್ಲೂ ಸರಿ ಓಡಾಡಲ್ಲ ಅಂತಾಳೆ. ಆ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಅಂತಾನೆ ನನ್ನ ಫೋನ್ ಅವಳು ಕೊಟ್ಬಿಟ್ಟು ಅವಳು ಫೋನ್ನ ನಾನು ತಗೊಂಬಂದ್ಬಿಟ್ಟೆ. ಇವತ್ತು ನೈಟ್ ಅವಳಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಕ್ಲೀನು, ಎಷ್ಟು ನೇರವಾಗಿರೋ ವ್ಯಕ್ತಿ ಅಂತ. ಅಂದ್ರೆ ನೀನು ಪರಿ ಬಗ್ಗೆ ತಿಳ್ಕೋಬಹುದು, ನಿನ್ಗೂ ಅವಳ ಮೇಲೆ ಡೌಟ್ ಇದೆಯಲ್ಲ? ಛೇ, ಇಲ್ಲ, ಡೌಟ್ ಎಲ್ಲ ಇಲ್ವೇ ಇಲ್ಲ ಮಗ. ನನ್ನ ಪರಿ ಅಂತ ಹುಡುಗಿ ಎಲ್ಲ ಅಲ್ಲಮ್ಮ. ಅವಸರ ಮಾಡ್ಬೇಡ ಮಗ, ಇವತ್ ರಾತ್ರಿ ಹೋಗ್ಲಿ, ಆಮೇಲೆ ಇದನ್ನ ಹೇಳು. ಅದೆಲ್ಲ ಬೇಕಾಗಿಲ್ಲಮ್ಮ. ಅವಳೊಬ್ಳು ಜೆನ್ಯೂನ್ ಗರ್ಲ್. ನನ್ನ ಪರಿ ಅಪ್ಪಟ ಚಿನ್ನ ಕಣ. ನನ್ನ ಇಡೀ ಕುಟುಂಬನ ಅಕ್ಕರೆಯಿಂದ ನೋಡ್ಕೊಳ್ಳೋ ದೇವತೆ ಕಣ ಅವಳು. ಅವಳಿಗೆ ಖಂಡಿತ ಬೇರೆ ಯಾವ್ದು ಅಫೇರ್ಸು, ಬಾಯ್ ಫ್ರೆಂಡ್ಸು ಇದೆಲ್ಲ ಇಲ್ವೇ ಇಲ್ಲ ಮಗ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ದೇ ಸತ್ಯ ಕಣ. ಅಯ್ಯೋ ಅಮ್ಮ, ಏ ಸತ್ಯ, ನಾನು ನಿನ್ ಸತ್ಯಕ್ಕೆ ನನ್ ತಲೆನೇ ಸಿಕ್ಕಿದ್ದ? ನನ್ ಪರಿ ಮೇಲೆ ಡೌಟ್ ಪಟ್ಟಿಯಲ್ಲ, ಅದಕ್ಕೆ ನಿನಗೆ ಶಿಕ್ಷೆ. ಸರಿ ಬಿಡು, ನಾನು ನೋಡ್ತೀನಿ. ಲೇ, ಹೇಗೋ ಬರೋದ್ ಬಂದಿದ್ಯಾ, ಒಂದ್ ಆಟ ಕ್ಯಾರ ಮಾಡ್ಬಿಟ್ಟು ಹೋಗೋ. ಇವತ್ ಬೇಡ ಮಗ, ಪರಿ ಫೋನಲ್ಲಿ ಚಾರ್ಜ್ ಬೇರೆ ಕಮ್ಮಿ ಇದೆ. ಇದ್ರ ಸಿ ಟೈಪ್ ಪಿನ್ನು ಮನೇಲಿದೆ, ಮನೆಗೆ ಹೋಗಿ ಚಾರ್ಜ್ ಹಾಕ್ಬೇಕು. ಪರಿ ಫೋನ್ ಮಾಡಿದ್ರು ಮಾಡ್ಬೋದು. ನಾನು ಬರ್ತೀನಿ ಮಗ. ಸದ್ಯ ನನ್ಗೆ ವೈಫ್ ಇಲ್ಲ. ನನ್ನ ಫೋನ್ ಎಕ್ಸ್ಚೇಂಜ್ ಮಾಡಿದ್ರೆ ನನ್ನ ತುಂಡು ಮಾಡಿ ಕೊಂದ್ಬಿಡ್ತಾಳೆ. ಯಪ್ಪ, ನೆನ್ಸ್ಕೊಂಡ್ರೇನೆ ಮೈ ನಡುಗುತ್ತೆ. ಐಡಿಯಾ. ನಾನು ಫೋನ್ ಮಾಡಿದ್ರೆ ಇಷ್ಟೊತ್ತಲ್ಲಿ ಯಾವುದೋ ಹೊಸ ನಂಬರಿಂದ ಕಾಲ್ ಬರ್ತಿದೆ ಅಂತ ಅಜ್ಜಿ ನನ್ನ ಫೋನ್ ಎತ್ತಲ್ಲ. ಅದಕ್ಕೆ ವಿಡಿಯೋ ಕಾಲ್ ಮಾಡೇ ಬಿಡ್ತೀನಿ. ಸಕ್ಕರೆ ಸ್ವಲ್ಪ ಹಾಕ್ಬೋದಿತ್ತಮ್ಮ. ಸರಿ, ನೀವಿಬ್ರು ಮಲ್ಕೊಳ್ಳಿ ಮಾವ. ನೋಡಿದ್ರಾ, ಮತ್ತೆ ಅದೇ ನಂಬರು. ಸುಲೋಚನಾ, ಈಗ ವಿಡಿಯೋ ಕಾಲಲ್ಲಿ ಬರ್ತಾನೆ. ಫೋನ್ ಅಟೆಂಡ್ ಮಾಡಿ ಏನೇ ಆದ್ರೂ ಪರವಾಗಿಲ್ಲ, ಅವನ್ ಮುಸುಡಿಗೆ ಕ್ಯಾ ಕರ್ಸ್ಬಿಟ್ಟು ಫೋನ್ ಆಮೇಲೆ ಒರೆಸಿದ್ರಾಯ್ತು. ಈಗ ನೋಡಿ, ನಾನು ಆಡೋ ಮಾತ್ಗೆ ಅವನೇನ್ ಆಗ್ತಾನೆ ಅಂತ. ಅಜ್ಜಿ, ಪರೀನಾ ಅವಸರದಲ್ಲಿ ಯಾರತ್ರ ಕಾಲ್ ಮಾಡಿದ್ರೆ ಎತ್ತಿ ಏನಾಯ್ತು ಅಂತ ಕೇಳ್ಬೇಕಲ್ವಾ? ಕೋತಿ ಹರಿದೋಗ್ಲಿ ಮೂತಿ ಅಂತ ನಿನ್ ಪಾಡಿಗೆ ನೀನ್ ಬೈತಾನೆ ಇದ್ರೆ. ನೀನ್ ಆ ನಂಬರಿಂದ ಆವಾಗ್ಲೇ ಫೋನ್ ಮಾಡಿದ್ದು? ಹೌದು, ನಾನೇ ಮಾಡ್ತಿದ್ದೆ. ಪರಿ, ಹೇಗಿದ್ಯಾ? ನಿನ್ ಫೋನ್ ಏನಾಯ್ತಮ್ಮ? ಅದನ್ನ ಹೇಳೋಕೆ ಫೋನ್ ಮಾಡಿದ್ದು. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇವತ್ ರಾತ್ರಿ ಅಷ್ಟೇ ಈ ನಂಬರ್ ನನ್ನ ಹತ್ರ ಇರುತ್ತೆ. ದಯವಿಟ್ಟು ಯಾರು ನನ್ನ ನಂಬರ್ಗೆ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡಿ. ಯಾಕಮ್ಮ?
ನಿನ್ ಫೋನ್ ಏನಾಯ್ತು? ಅಯ್ಯೋ ಅಜ್ಜಿ, ಅದೊಂದ್ ದೊಡ್ಡ ಕತೆ ಅಜ್ಜಿ. ನನ್ ಫೋನ್ನ ನಾನ್ ಬೇರೆಯವ್ರು ಕೊಟ್ಟಿದ್ದೀನಿ. ಅದಕ್ಕೆ ಆ ನಂಬರ್ ನೀನ್ ಫೋನ್ ಮಾಡಕ್ ಹೋಗ್ಬೇಡ. ಏನಮ್ಮ, ನನ್ಗೇನು ಗೊತ್ತಾಗ್ತಿಲ್ವೇ? ಏನ್ ಅರ್ಥ ಆಗ್ತಿಲ್ಲ? ನನ್ ನಂಬರ್ಗೆ ಫೋನ್ ಮಾಡ್ಬಾರ್ದು ಅದನ್ನ ಹೇಳ್ಬೇಕು ಅಂತ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರಿ ಸರಿ, 10:10 ಆಯ್ತು. ನಿನ್ ನಂಬರಿಗೆ ಫೋನ್ ಮಾಡೋಣ ಅಂತಿದ್ದೆ. ಸದ್ಯ ಮಾಡದೇ ಇದ್ದಿದ್ದು ಒಳ್ಳೇದಾಯ್ತು. ತಿಳ್ಕೊಂಡ್ರೆ ಸರಿ. ನಾಳೆ ನನ್ ಫೋನ್ ತಗೊಂಡ್ಮೇಲೆ ನಾನು ನಿಮಗ್ ಕಾಲ್ ಮಾಡ್ತೀನಿ. ಸುಮ್ನೆ ನನಗ್ ಟೆನ್ಷನ್ ಕೊಟ್ಟೆ. ಫೋನ್ ಇಡು.